ವಾಟ್ ನಾನ್ಸೆನ್ಸ್. ನನಗೆ ನಿನ್ನ ಜೊತೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಬೇರೆ ವಿಧಿನೇ ಇಲ್ಲ, ಮಾಡಲೇಬೇಕು. ದಟ್ಸ್ ಇಂಪಾಸಿಬಲ್. ವಿಕ್ರಾಂತ್ ಆರ್ತಿ ವಿಚಾರದಲ್ಲಿ ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ. ಆದರೆ ಇದು ನನ್ನ ಕಂಪನಿ, ಇಲ್ಲಿ ನಾನೇ ಬಾಸ್. ಮತ್ತ್ಯಾಕೆ ನಾನು ಅಣ್ಣನ ಹತ್ರ ರೀಜಾಯ್ನ್ ಆಗ್ತಿದ್ದೀನಿ ಅಂದಾಗ ಬಾಯ್ಗೆ ಬೀಗ ಹಾಕೊಂಡಿದ್ದೆ, ಆಗಲೇ ಹೇಳಬೇಕಿತ್ತು. ಈಗ ಸಾರ್ಥಕ್ ಅಣ್ಣ ಕೇಳಿದ್ರೆ ಏನು ಹೇಳ್ತೀಯಾ? ಅವತ್ತಿನ ಸಿಚುವೇಶನ್ ಬೇರೆ ಥರ ಇತ್ತು. ಮತ್ತು ನಾನೇನು ಮಾತಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲಿ ನಿನ್ನ ತಮ್ಮನ ಕತೆ ಗೊತ್ತಾಗುತ್ತೆ ಅಂತ ತಾನೆ? ನನಗೂ 1000 ಸಮಸ್ಯೆ ಇದೆ. ನಮ್ಮ ಮನೇಲೂ ನಿನ್ನ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಮನೆಯಿಂದ ಆಚೆ ಆಡ್ತಾರೆ, ಗೊತ್ತಾ? ಬೇರೆ ಕಂಪ್ನಿಗೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ನಿನಗೆ ಕರ್ಮದಿಲ್ಲ, ನನಗೆ ಯಾಕೆ ಹೇಳ್ತಿದ್ಯಾ? ನೀನು ಮಾಡೋ ಕಿತಾಪತಿಗೆ ನಾನು ಯಾಕೆ ಅನ್ಭವಿಸ್ಬೇಕು? ಸಾರ್ಥಕಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದು ನಿನ್ನ ತಪ್ಪು. ಅದೇ ನಿಜ ಅನ್ಕೋಬೇಡ. ಸೊ ಡೀಲ್ ವಿತ್ ಇಟ್. ಜಸ್ಟ್ ಗೆಟ್ ಔಟ್ ಫ್ರಮ್ ಹಿಯರ್. ಹೋಗಲ್ಲ ಕಣೋ, ಏನೋ ಮಾಡ್ತೀಯಾ? ಏನಿವಾಗ ಅಂತೀನಿ? ನಿನ್ನ ಕಣೋ ಗಿಣೋ ಎಲ್ಲ ನಿನ್ನ ಗಲ್ಲಿನ ಇಟ್ಕೋ. ಇಲ್ಲಿ ನಾನು ಬಾಸ್ ಅನ್ನೋದನ್ನ ಮರಿಬೇಡ. ಓ, ನೀವು ಬಾಸು ಅಂದ್ರೆ ನಾವು ನಿಮ್ಮ ಎಂಪ್ಲಾಯಿ ಅಂತಾನೆ ಅರ್ಥ? ಯಾಕೆ ಈ ಥರ ನನಗೆ ಟಾರ್ಚರ್ ಕೊಡ್ತಿದ್ಯಾ? ಯಾಕಯ್ಯ ನನ್ನ ಕಂಡ್ರೆ ಈ ಲೆವೆಲಿಗೆ ಭಯ ಪಡ್ತೀಯಾ? ನಾನೇ ನಿನ್ನ ತಿಂತೀನಾ? ಭಯ? ನಿನ್ನೆ ನೋಡಿ. ವಾಟ್ ನಾನ್ಸೆನ್ಸ್. ನೀನು ನೋಡಿದ್ರೆ ನನಗೆ ಇರಿಟೇಷನ್, ದೊಡ್ಡ ಇರಿಟೇಷನ್. ಇಷ್ಟು ದೊಡ್ಡ ಕಂಪ್ನಿ ಓನರ್ ಅಂತ್ಯಾ, ಯಾವಾಗಲೂ ಹೇಳಿದ್ನೇ ಹೇಳ್ತೀಯಲ್ಲ. ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡೋದನ್ನ ಕಲ್ತ್ಕೊಳ್ಳಯ್ಯ. ನೀನು ಕಂಪನಿಯಿಂದ ಔಟ್ ಆದರೆ ನಾನು ಥಿಂಕ್ ಮಾಡೋ ಅಗತ್ಯನೇ ಇರಲ್ಲ. ನೋಡಪ್ಪ, ನಾನಿಲ್ಲಿ ಕೆಲಸ ಮಾಡಿದ್ರೆ ನನ್ನ ಅಕ್ಕ ನಿನ್ನ ತಮ್ಮನ ವಿಚಾರಕ್ಕೆ ನಾವೆಲ್ಲೋ ಮೀಟ್ ಮಾಡೋದು ಬೇಕಾಗಲ್ಲ. ಅವತ್ತಾದಂಗೆ ಸಾರ್ಥಕಣ್ಣನ ಹತ್ರ ಸಿಕ್ಕಾಕೊಳ್ಳೋ ಸೀನು ಕ್ರಿಯೇಟ್ ಆಗಲ್ಲ. ನಾವು ಬೇರೆ ಹೆವಿ ಹಾರ್ಡ್ ವರ್ಕರ್ ಆಗಿರೋದ್ರಿಂದ ಕಂಪ್ನಿಗೂ ಒಳ್ಳೇದು. ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ನೀನು ಯಾಕೆ ಬೇಡ ಅಂತಿದ್ಯಾ? ಬೆನಿಫಿಟ್ಸ್ 1000 ಇರಲಿ, ಆದರೆ ನಿನ್ನ ನನ್ನ ಕಂಪನಿ ನೋಡೋದಕ್ಕೆ ನನಗಿಷ್ಟ ಇಲ್ಲ ಅಷ್ಟೇ. ಆಹಾ, ಈಗ ವಿಷಯ ಏನು ಅಂತ ಗೊತ್ತಾಯ್ತು ಬಿಡು. ಅದೇ ಗೊತ್ತಾಯ್ತು ಬಿಡು. ಏನು ಗೊತ್ತಾಯ್ತು? ನಿನಗೆ ನನ್ನ ಮೇಲೆ ಲೈಟಾಗಿ ಸಾಫ್ಟ್ ಕಾರ್ನರ್ ಶುರು ಆಗಿದೆ. ಎಲ್ಲಿ ನಿನಗೆ ನನ್ನ ಮೇಲೆ ಲವ್ ಆಗಿಬಿಡುತ್ತೋ ಅಂತ ಅವಾಯ್ಡ್ ಮಾಡ್ತಿದ್ಯಾ ಅಲ್ವಾ? ಹಾಯ್ ಅಣ್ಣ. ಹಾಯ್. ನೋಡು, ನಾನು ಅಗ್ರಿಮೆಂಟ್ ಪೇಪರ್ಸ್ನ ಜೊತೆಗೆ ತಂದುಬಿಟ್ಟಿದ್ದೀನಿ. ಲಾಸ್ಟ್ ಟೈಮ್ ಆದಾಗೆ ಪ್ರಾಬ್ಲಮ್ ಆಗೋದು ಬೇಡ, ಓಕೆನಾ? ವೇದಾಂತ್ ಎದುರಿಗೆ ಸೈನ್ ಮಾಡಿಬಿಡು. ಕರೆಕ್ಟ್ ಅಲ್ವಾ? ಕೊಡೋಣ. ವೇದಾಂತ್ ತಗೊಳ್ಳಿ, ನೀವು ಸೈನ್ ಮಾಡಿಬಿಡಿ. ನೀವೇ ರೆಡಿ ಮಾಡಿಸ್ತೀನಿ ಅಂತಿದ್ರಿ, ಆದರೆ ಆಗಲೇ ಅಣ್ಣ ರೆಡಿ ಮಾಡಿಸ್ಬಿಡ್ದಾನೆ. ನಾವು ಎಂಟ್ರಿ ಆದಮೇಲೆ ಹೀಗೇನೆ ಎಲ್ಲ ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಅಲ್ಲ, ವೇದಾಂತ್ ಅವರೇ ಬಂದು ನಿನ್ನ ಕರೆಯೋಷ್ಟು ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ತೀರಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏನಿವೆ, ಕಂಗ್ರ್ಯಾಟ್ಸ್ ಸಮುದ್ಯ. ಥ್ಯಾಂಕ್ಸ್ ಅಣ್ಣ. ಆದಷ್ಟು ಬೇಗ ಕೆಲಸ ಬಿಡೋ ಹಾಗಾಗುತ್ತೆ. ನಮ್ಮ ಎಂಟ್ರಿನೇ ಗ್ರ್ಯಾಂಡಾಗಿರುತ್ತೆ, ಅಂಥದ್ರಲ್ಲಿ ನಾವು ರೀ ಎಂಟ್ರಿ ಕೊಟ್ಟರೆ ಭರ್ಜರಿಯಾಗೇ ಇರುತ್ತೆ. ಎಕ್ಸಿಟ್ ಆಗೋ ಮಾತೇ ಇಲ್ಲ.
ಬಜರಂಗಿ, ಮುಂದೆ ಎಲ್ಲ ಒಳ್ಳೇದಾಗೋ ಹಾಗೆ ಮಾಡಪ್ಪ. ನಾನು ಈ ಶುಂಠಿ ಶಂಕರನ್ ಕಂಪ್ನಿಗೆ ಮತ್ತೆ ಜಾಯ್ನ್ ಆಗೋಕ್ಕೆ 2 ಕಾರಣ ಇದೆ. ಒಂದು ಅಕ್ಕ ಮತ್ತು ವಿಕ್ಕಿ ಮದುವೆ ವಿಚಾರ. ಅಕ್ಕಂಗಂತೂ ಓಡೋಗಿ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡೋಕ್ಕೆ ತುಂಬಾ ಚರ್ಚೆ ಮಾಡಬೇಕು. ಅದಕ್ಕೆ ಈಸಿಯಾಗಿ ಅಂತ ಸೇರಿಕೊಂಡೆ. 2ನೇದು, ಅಪ್ಪಂಗೆ ಇನ್ನೂ ಲೋನ್ ಆಗಿಲ್ಲ. ವಿಕ್ಕಿ ಜೊತೆ ಮದುವೆಗಾದ್ರೂ ದುಡ್ಡು ಬೇಕೇ ಬೇಕು. ಸೊ ಅದಕ್ಕೆ ನಾನು ದುಡ್ಡು ಹೆಲ್ಪ್ ಮಾಡಬೇಕು ಅಂತ. ನೀನು ಭಕ್ತೆ ಕೋರಿಕೆನ ಈಡೇರ್ಸಪ್ಪ. ನೈವೇದ್ಯಕ್ಕೆ ಬೇರೆ ಏನೂ ಸಿಗಲಿಲ್ಲ, ಅದಕ್ಕೆ ಪಂಚಕಚಾಯ ತಂದಿದ್ದೀನಿ. ಇದನ್ನೇ ಅಡ್ಜಸ್ಟ್ ಮಾಡ್ಕೋ ಆಯಿತಾ? ಆರ್ತಿಕ, ನಂಗೆ ಯಾಕೋ ಲೈಟಾಗಿ ತಲೆನೋವು ಆಗ್ತಿದೆ. ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀಯಾ? ನಂಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ಮಾತಾಡ್ಕೊಂಡು ಬರ್ತೀನಿ. ಹೌದಾ, ಮಾಡಿಕೊಡ್ತೀನಿ ಇರು. ನೀವೇನ ಹೊಸದಾಗಿ ಅಪಾಯಿಂಟ್ ಆಗಿರೋರು? ನಾನೇ ಮಾತಾಡ್ಸೋಣ ಅಂತಿದ್ದೆ. ನೈಸ್ ಟು ಮೀಟ್ ಯು ಆಲ್. ಮೇಡಮ್, ನಾವು ಜಾಯ್ನ್ ಆಗೋದಕ್ಕೆ ಕಾರಣ ನೀವೇ ಅಂತ ಗೊತ್ತಾಯಿತು. ಹೌದು ಮೇಡಮ್, ಇಷ್ಟು ದೊಡ್ಡ ಕಂಪ್ನೀಲಿ ಕೆಲಸ ಮಾಡಬೇಕು ಅನ್ನೋ ನನ್ನ ಕನಸನ್ನ ನನಸು ಮಾಡಿದ್ದು ನೀವೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದ್ರಲ್ಲಿ ನಂದೇನಿದೆ? ಇಲ್ಲಿ ಬಾಸ್ ಮೆಂಟಾಲಿಟಿ ಚೇಂಜ್ ಮಾಡಿದವರು ನೀವೇ ಅಂತ ಕಾಂತ ಅವ್ರು ಹೇಳಿದ್ರು. ಕಾಂತ ನಮಗೆ ಆಲ್ರೆಡಿ ಬಿಲ್ಡಪ್ ಎಲ್ಲ ಕೊಟ್ಟಿದ್ದಾನ. ಇರಲಿ, ನಾವು ಅಂದರೆ ಏನು ತಮಾಷೆನಾ? ಆದರೆ ಇಲ್ಲಿ ಚೇಂಜ್ ಮಾಡೋದು ಇನ್ನೂ ಬೇಕಾದಷ್ಟಿದೆ. ಹೌದು ಮೇಡಮ್, ಕೆಲವೊಂದು ನಾನು ನೋಟಿಸ್ ಮಾಡಿದ್ದೀನಿ. ಪರವಾಗಿಲ್ವೇ, ಇವಳು ನನಗಿಂತ ಸ್ಪೀಡಾಗಿದ್ದಾಳೆ. ಮೇಡಮ್, ನಿಮಗೆ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾದರೆ ಹೇಳಿ. ಆ ಥರ ಏನಾದರೂ ಇದ್ದರೆ ಖಂಡಿತ ಹೇಳ್ತೀನಿ.